ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಿಗೇರಿ. ವೀಕ್ಷಕರೇ, CRO ಕಚೇರಿಯಿಂದ ಕೃಷಿ ವಿಕಾಸ್ ಯೋಜನೆಯ ಮುಂದುವರಿದ ಭಾಗವಾಗಿ ಇಂದು ದಿನಾಂಕ 9/11/2026 ಫಲಾನುಭವಿಗಳಾದ ತೇರದಾಳ ತಾಲೂಕಿನ ತಮದಡ್ಡಿ ಗ್ರಾಮದ ರೈತರಾದ ಸಾಗರ್ ಮುಗ್ಗಣ್ಣವರ್ ಮತ್ತು ಬಾಹುಬಲಿ ಪಾಟೀಲ್ ಅವರಿಗೆ CRO ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ 2 ಮಹೀಂದ್ರಾ ನೋವಾ 755 DI ಟ್ರ್ಯಾಕ್ಟರ್ಗಳನ್ನು CRO ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿ ಅವರು ಹಸ್ತಾಂತರಿಸಿದರು. ಫಲಾನುಭವಿಗಳಾದ ಸಾಗರ್ ಮುಗ್ಗಣ್ಣವರ್, ಬಾಹುಬಲಿ ಪಾಟೀಲ್ ಅವರು CRO ಡಾಕ್ಟರ್ ರಾಜು ಗಸ್ತಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಇದರ ಬೆನ್ನಲ್ಲೇ ಶಿವಕುಮಾರ್ ಪಾಟೀಲ್ ಅವರು ಸಾಗರ್ ಮುಗ್ಗಣ್ಣವರ್ ಕೃಷಿ ವಿಕಾಸ ಯೋಜನೆಯ ಕುರಿತು ಡಾಕ್ಟರ್ ರಾಜು ಗಸ್ತಿ ಅವರ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜು ಗಸ್ತಿ ಅವರು ರೈತರ ಕುರಿತು, ಯೋಜನೆಯ ಕುರಿತು ಫಲಾನುಭವಿಗಳಿಗೆ ಶುಭ ಕೋರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಪಾಟೀಲ್, ಸಿದ್ದು ಶಿರಹಟ್ಟಿ, ಭರ್ತೆ ಶಿರಹಟ್ಟಿ, ಪಾರ್ಶ್ವನಾಥ್ ದೇಸಾಯಿ, ರಾಹುಲ್ ಪಾಟೀಲ್, ಯಲ್ಲಪ್ಪ ತಳಿಗೇರಿ, ಸಿದ್ದು ಮುದ್ದಾಪುರ್ ಇನ್ನೂ ಹಲವಾರು ಜನರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಂ.ಆರ್. ತಳಿಗೇರಿ, ಕನ್ಸ್ಯೂಮರ್ ಭಾರತ್ ನ್ಯೂಸ್. ಇವತ್ತಿನ ದಿನ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಸಾಗರ್ ಮುಗನವರ್ ಮತ್ತು ಬಾಹುಬಲಿ ಪಾಟೀಲ್ ಅವರಿಗೆ ತೇರದಾಳ ಇವರಿಗೆ ವಿತರಣೆ ಮಾಡಲಾಗ್ತಿದೆ. ಇವರಿಗೆ ಶುಭವಾಗಲಿ. ಮುಂಬರ ರೈತರಿಗೂ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಯೋಜನೆ ಮಾಹಿತಿ ಸರಿಯಾಗಿಲ್ಲ ಅಂದರೆ ಜಮಖಂಡಿ CRO ಆಫೀಸ್ಗೆ ಬಂದು ಪೂರ್ತಿ ಮಾಹಿತಿಯನ್ನು ತಗೊಳ್ಳಿ. ಅಲ್ಲಿ ಅವ್ರಿವ್ರ ಮಾತು ಕೇಳಿ ನೀವು ಮಾಡುತ್ತಂಥ ಕಾರ್ಯಕ್ಕೆ ಅಡೆತಡೆ ಬರಬಾರ್ದು. ಏನಿದ್ರು ನೇರವಾಗಿ ಬಂದು CRO ಆಫೀಸ್ಗೆ ಸಂಪರ್ಕ ಸಾಧಿಸಿ. ಇದು CRO ಆಫೀಸ್ಗೆ ಮಾತ್ರ ಸಂಬಂಧಪಟ್ಟಿದ ಯೋಜನೆ ಇದೆ. ಇದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮತ್ತು ಫಲಾನುಭವಿಗಳಿಗೆ ಮುಂದಿನ ಕಾರ್ಯಕ್ರಮ ಶೋಭ ಆಗಲಿ. ಮತ್ತು ಏನೇ ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ತಡವಾಗಿದ್ರು ಅದನ್ನು ನೀವು ಅನುಸರಿಸ್ಕೋಬೇಕಂತ ರೈತರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೃಷಿ ವಿಕಾಸ ಅಡಿ ಯೋಜನೆಯಲ್ಲಿ ನಾನು ಡಾಕ್ಟರ್ ರಾಜು ಗಸ್ತಿ ಸರ್ ಹತ್ತಿರ ನಾನು ಅರ್ಜಿ ಸಲ್ಲಿಸಿದ್ದೆ. ನಾನು ಸರಿಯಾದ ಟೈಮ್ಗೆ ಅವ್ರು ನನ್ನ ಟ್ರ್ಯಾಕ್ಟರ್ನ ವಿತರಿಸ್ತಾ ಇದ್ದಾರೆ. ಅವ್ರಿಗೂ CRO ಹಾಗೂ ಅವ್ರ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ರೈತ ಫಲಾನುಭವಿಗಳು ಸರಿಯಾಗಿ ಅವರಿಗೆ ಭೇಟಿಯಾಗಿ ಈ ಯೋಜನೆಯನ್ನು ಸದುಪಯೋಗಪಡಿಸ್ಕೋಬೇಕಂತ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ. ಕುಮಾರ್ ತಾತಿಸಾಹೇಬ್ ಪಾಟೀಲ್, ತಮದಡ್ಡಿ ತಾಲೂಕಾ, ತೇರದಾಳ ಜಿಲ್ಲಾ, ಬಾಗಲಕೋಟೆ. ನನ್ನ ಹೆಸರು ಸಾಗರ್ ಮುಗ್ಗನವರ್ ಅಂತೇಳಿ, ತೇರದಾಳ ತಮದಡ್ಡಿ ಗ್ರಾಮದವ. ನಾವು ರೈತರ ಫಲಾನುಭವಿಗಳಿಗೆ ಕೃಷಿ ವಿಕಾಸ ಯೋಜನೆಯಲ್ಲಿ ಡಾಕ್ಟರ್ ರಾಜು ಗಸ್ತಿ ಸರ್ ಅವರು ಟ್ರ್ಯಾಕ್ಟರ್ ವಿತರಣೆ ಮಾಡ್ತಾರೆ ಅಂತ ಗೊತ್ತಾಗಿ ಅವ್ರಿಗೆ ಮೀಟ್ ಆಗಿ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ತಕೊಂಡು ಅವ್ರಿಗೆ ಬಂದು ಅವ್ರು ಯಾವ ಟೈಮಿಗೆ ನಾವು ಎಷ್ಟು ಅಮೌಂಟ್ ಕೊಡಬೇಕು, ಏನು ಮಾಡಬೇಕು ಎಲ್ಲ ಮಾಹಿತಿ ನಮ್ಗೆ ತಿಳಿಸ್ಕೊಟ್ಟು, ನಿಮ್ಗೆ ಯಾವ ಥರ ಏನು ಬರುತ್ತೆ ಏನಂತ ಅದನ್ನೆಲ್ಲ ಅರಿವು ಮಾಡಿಕೊಟ್ಟು, ಆಮೇಲೆ ಅವ್ರಿಗೆಲ್ಲ ಮೀಟ್ ಮಾಡಿ ಅದು ಏನು ಅಮೌಂಟ್ ತುಂಬಿ ಅವ್ರು ಮೀಟ್ ನಮ್ಗೆ ಯಾವ ಥರ ಟೈಮ್ ಹೇಳಿದ್ರು ಆ ಟೈಮಿಗೆ ನಮ್ಮ ಟ್ರ್ಯಾಕ್ಟರ್ ತಂದು ವಿತರಣೆ ಮಾಡಿಕೊಟ್ಟಿದ್ದಾರೆ. ಅದ್ರ ಮುಂದೆ ನೀವು ಯಾರೇ ಬೇಕಾದರೂ ಬರ್ರಿ, ಆಫೀಸ್ಗೆ ಮೀಟ್ ಆಗಿ ಅವ್ರ ಮಾತು ಕೇಳ್ಕೊಳ್ಳೋದ್ರ ಯಾವುದೋ ಅರ್ಥ ಇಲ್ಲ. ಹೊರಗೆ ದಿನ ಬೇಕಾದ್ ಮಾತಾಡತ್ತೆ. ನಮ್ಗೆ ಯಾವ ಥರ ಅವ್ರನ್ನ ಮಾತು ಕೊಟ್ಟಿದ್ರು ಆ ಥರ ನಮ್ಗೆ ಉಳಿಸಿ ಕೊಟ್ಟಿದ್ದಾರೆ, ನಡೆಸಿ ಕೊಟ್ಟಿದ್ದಾರೆ. ಅದು ಸಾಕ್ಷಿ ಇಲ್ಲಿ ನಿಮ್ಮ ಹತ್ರ ಟ್ರ್ಯಾಕ್ಟರ್ ಇದೆ, ನೋಡ್ಬೋದು. ನಮಸ್ಕಾರ. ಅಂತ ತೇರದಾದಿಂದ ತಮದಡ್ಡಿ ಅವ್ರು, ನಾವು ತೇರದಾಳ ತಾಲೂಕಾ, ಬಾಗಲಕೋಟೆ ಜಿಲ್ಲಾ. ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನಾವು ಡಾಕ್ಟರ್ CRO ಡಾಕ್ಟರ್ ರಾಜು ಗಸ್ತಿ ಸರ್ ಅವ್ರಿಗೆ ಭೇಟಿಯಾಗಿ ನಮ್ಗೆ ಅದು ವಿಷಯ ಗೊತ್ತಾದ್ಮೇಲೆ ನಾವು ಇದ್ರ ಭೇಟಿಯಾಗಿ ಸರ್ಗೆ ಭೇಟಿಯಾಗಿ ನಾವು ಇದು ಏನೇನು ಇದೆ ಇದನ್ನೆಲ್ಲ ತಿಳ್ಕೊಂಡು ಸರ್ಗೆ ಭೇಟಿಯಾಗಿ ನಾವು ಅರ್ಜಿ ಹಾಕಿದ ಮೇಲೆ ಸರ್ ನಮಗೂ ಹೇಳಿದ ಟೈಮ್ಗೆ ಸರಿಯಾಗಿ ನಮ್ಗೆ ಟ್ರ್ಯಾಕ್ಟರ್ ಕೊಡುವ ವ್ಯವಸ್ಥೆ ಮಾಡಿದ್ದಾರೆ. ರೈತರು ದಯಮಾಡಿ ಎಲ್ಲರೂ ರೈತರಿಗೆ ಕೇಳ್ಕೊಳ್ತೀನಿ ಏನಂದ್ರೆ ಇದಕ್ಕೆ ಎಲ್ಲರೂ ಸರಿಯಾಗಿ ಬಂದು ಆಫೀಸ್ಗೆ ಭೇಟಿಯಾಗಿ ಇದರ ಲಾಭವನ್ನು ಪಡ್ಕೋಬೇಕು ಅಂತ ಹೇಳಿ ಎಲ್ಲರೂ ವಿನಂತಿ ಮಾಡ್ಕೊಳ್ತೀನಿ.